ಇದ್ದಲ್ಲಿ ನೆಮ್ಮದಿ ಇರ್ತದೆ, ನೆಮ್ಮದಿ ಇದ್ದಲ್ಲಿ ಆರೋಗ್ಯ ಇರ್ತದೆ, ಆರೋಗ್ಯ ಇದ್ದಲ್ಲಿ ಸಮೃದ್ಧಿ ಬರ್ತದೆ. ಹಾಗಾಗಿ ಆಲ್ ದೀಸ್ ಆರ್ ಇಂಟರ್ಲಿಂಕ್ಡ್. ಸೊ ಫಾರ್ ಎ ಬೆಟರ್ ಲಿವಿಂಗ್ ವಿ ನೀಡ್ ಟು ಹ್ಯಾವ್ ಗುಡ್ ಹೆಲ್ತ್. ಆರೋಗ್ಯವೇ ಭಾಗ್ಯವನ್ನ. ಭದ್ರಂ ಕರ್ಣೇ ಶೃಣ್ಯಾಮದೇವಃ ಭದ್ರಂ ಪಶ್ಚಿಮ ಸುವೀರ್ಯಜತ್ರಾಃ ಸ್ಥಿರೈರೇಂದ್ರಿಯ ಯಶಸ್ಸುವಾಂ ಸತ್ಸರ್ವೋಪಿ ಯಶೇಮ ದೇವಹಿತವ್ಯದಾಯಿ ಅಂತ ಹೇಳ್ತಾರೆ ಮಂತ್ರದಲ್ಲಿ. ಅಂತ ಹೇಳಿದರೆ ದೇವರು ನಿಮಗೆ ಸದಾ ಒಳ್ಳೆಯದನ್ನೇ ಹೇಳಿ, ಕಣ್ಣಿಗೆ ಮಂಗಳವಾದನ್ನೇ ಕಾಣುವಂತಾಗಲಿ, ಕೈ ಕಾಲುಗಳು ಸರಿಯಾಗಿರಲಿ. ನಾನು ಆ್ಯಸ್ ಎ ಸೈಕಾಟ್ರಿಸ್ಟ್ ಐ ಹ್ಯಾವ್ ಒನ್ ಮೋರ್ ಥಿಂಗ್, ಸೈಕಲಾಜಿಕಲ್ ಹೆಲ್ತ್ ಕೂಡ ಇರಲಿ, ಮನಸ್ಸು ಸರಿ ಇರಬೇಕು. ಆಲ್ ಆಫ್ ಅಸ್ ಆರ್ ಗೋಯಿಂಗ್ ಟು ಆಲ್ಝೈಮರ್ಸ್ ಪ್ರಿಮೆಚ್ಯೂರ್. ಹಾಗಾಗಿ ಅದೆಲ್ಲದರ ಜೊತೆಗೆ ದೇವರಿಗೆ ಹಿತವಾದ ರೀತಿಯಲ್ಲಿ ನಾವು ಆಯುಷ್ಯನ್ನು ಕಳೆಯಬೇಕು ಅಂತ. ಇದೆಲ್ಲ ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಬೇಕು, ಇಂಥ ಶ್ರದ್ಧಾ ಕೇಂದ್ರಗಳು ಬೇಕು. ಶ್ರದ್ಧಾ ಕೇಂದ್ರದಲ್ಲಿರುವವರಿಗೆ ಶ್ರದ್ಧೆ ಬೇಕು, ಶ್ರದ್ಧೆ ಇದ್ದವರಲ್ಲಿ ಭಕ್ತಿ ಇರ್ತದೆ, ಭಕ್ತರು ಬರಬೇಕು, ಮೂಮೆಂಟ್ ಆಗಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದ್ರೆ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಕೇವಲ ಅಂಗಪೂಜೆ ಅಂದರೆ ಪೂಜೆ ಪುನಸ್ಕಾರಗಳಿಗೆ ಸೀಮಿತಗೊಳ್ಳದೆ ಅಂಗರಂಗ ಎರಡು, ಅದಲ್ಲದೆ ಸಮಾಜಮುಖಿ ಚಟುವಟಿಕೆಗಳು. ಇಟ್ ಮೇ ಬಿ ಕಲ್ಚರಲ್ ಆ್ಯಕ್ಟಿವಿಟೀಸ್, ಇಟ್ ಮೇ ಬಿ ಎಜುಕೇಷನಲ್ ಆ್ಯಕ್ಟಿವಿಟೀಸ್, ಆರ್ ನಾನು ಒತ್ತು ಕೊಡುವುದು ಪರ್ಟಿಕ್ಯುಲರ್ ಎಸ್ ಎ ಡಾಕ್ಟರ್, ನಾನು ಒತ್ತು ಕೊಡುವುದು ವೈದ್ಯಕೀಯ ಶಿಬಿರಕ್ಕೆ. ಯಾವ ಸಮಾಜ ಸ್ವಸ್ಥವಾಗಿರುತ್ತದೋ ಆ ಸಮಾಜಕ್ಕೆ, ಯಾವ ಸಮಾಜದಲ್ಲಿ ಜನರು ಆರೋಗ್ಯವಂತರಾಗಿರ್ತಾರೋ ಅಂಥವರಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳೋದು ನಾನು ಹೇಳಿದ್ದಲ್ಲ. ಬಿಧಾನ್ ಚಂದ್ರ ರಾಯ್ ನಮ್ಮ ಮಾಡರ್ನ್ ಮೆಡಿಸಿನ್ನಿನ ಆಧುನಿಕ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳೋರು. 17 ವರ್ಷಗಳಷ್ಟು ದೀರ್ಘಕಾಲ ಅವರು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಹಾಗಾಗಿ ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಇಷ್ಟೇ ಹೇಳ್ತೇನೆ. ಇವತ್ತು ನಮ್ಮಲ್ಲಿ ಎಲ್ಲವೂ ಇದೆ, ಬಟ್ ಫಾರ್ ಒನ್ ಥಿಂಗ್, ಪವರ್ಟಿ ಆ್ಯಂಡ್ ಸ್ಟ್ರೆಂಟಿ ಅಂತ ಹೇಳ್ತೇವೆ ನಾವು. ನಮ್ಮಲ್ಲಿ ಎಲ್ಲ ಅನುಕೂಲ ಬರ್ತಾ ಇದೆ ಈಗ ಇದು ಮಾಡರ್ನ್ ಟೆಕ್ನಾಲಜಿ. ಬಟ್ ಇಟ್ ವಾಟ್ ಕಾಸ್ಟ್? ನಾನೀಗ ಇವತ್ತು ಬೆಳಿಗ್ಗೆ ಕೂತ್ಕೊಂಡು ಆಲೋಚನೆ ಮಾಡಿದ್ದೆ, ನಾವು ಆರೋಗ್ಯವನ್ನು ಎಲ್ಲಿ ಕಳ್ಕೊಳ್ತಾ ಇದ್ರು ಭಯ ಕಾಣ್ತಾ ಇದೆ. ಈಗಷ್ಟೇ ಡಾಕ್ಟರ್ ರಾಘವೇಂದ್ರ ರಾಯರು PhD ಮೆಡಿಕಲ್ ಆಫೀಸರ್ ಅವರು ಹೇಳಿದರು, ಈಗ ಅಫಿಷಿಯಲ್ ಡಿಕ್ಲೇರ್ ಅಬೌಟ್ 30 ಅಲ್ಲ, ಡಯಾಬಿಟಿಸ್, ಶುಗರ್, ಮಧುಮೇಹ ಅಂದರೆ ಬ್ಯಾಕ್ಟೀರಿಯಾ ಸಂಬಂಧ ಕಮ್ಯುನಿಕೇಬಲ್ ಡಿಸೀಸಸ್, ಒಬ್ಬರಿಂದೊಬ್ಬರಿಗೆ ಸಾಂಕ್ರಾಮಿಕ ರೋಗಗಳಿಗಿಂತ ಜಾಸ್ತಿಯಾಗಿ ನಾವು ಈಗ ಜೀವನ ಶೈಲಿ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ಒಳಪಡ್ತಾ ಇದ್ದೇವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ತಪಾಸಣಾ ಶಿಬಿರಗಳು, ವೈದ್ಯಕೀಯ ತಪಾಸಣಾ ಶಿಬಿರಗಳು ಭಾಳ ಮಹತ್ವ. ಯಾಕಂದರೆ ಮೋಸ್ಟ್ ಆಫ್ ದ ಕೇಸಸ್, ಮೋಸ್ಟ್ ಆಫ್ ದ ಡಿಸೀಸಸ್ ಗೋ ಅನ್ಡಿಟೆಕ್ಟೆಡ್, ಅನ್ಡಯಾಗ್ನೋಸ್ಡ್. ಜಸ್ಟ್ ನಾವು ಎಲ್ಲಿಯಾದರೂ ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಅದಕ್ಕೆ ಖಂಡಿತ ಪರಿಹಾರ ಇದೆ. ಇವತ್ತು ಮನುಕುಲಕ್ಕೆ ನಾವು ಯಾವ ಕಾಯಿಲೆಯೂ ವೈದ್ಯರುಗಳನ್ನ ಮೀರಿ ಇಲ್ಲ, ವೈದ್ಯ ವಿಜ್ಞಾನಕ್ಕೆ ಮೀರಿ ಇಲ್ಲ. ಆದರೆ ಒಂದೇ ಒಂದಿದೆ ಅಂತ ಹೇಳಿದರೆ, ನಮ್ಮ ಜನರಿಗೆ ಆರೋಗ್ಯದ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇಲ್ಲ, ಮಾಹಿತಿಗಿಂತ ಹೆಚ್ಚಿಗೆ ವ್ಯವಧಾನ ಇಲ್ಲ. ನಾವು ಇಷ್ಟೇ ಹೇಳೋದು, ಮೇಕ್ ಬೆಸ್ಟ್ ಯೂಸ್ ಆಫ್ ದಿಸ್ ಫೆಸಿಲಿಟಿ. ನಾವು ದೇವಸ್ಥಾನದವ್ರು ಏನು ಕೊಡ್ತಾ ಇದ್ದೀವಿ, ಎಲ್ಲ ಸಂಘಟನೆ ಸೇರಿಕೊಂಡು ನಿಮ್ಮೆಲ್ಲರ ಒಳಿತಿಗಾಗಿ ಅದರ ಸದುಪಯೋಗ ಪಡಿಸ್ಕೊಳ್ಳಿ, 4 ಜನರಿಗೆ ಹೇಳಿ. ಮತ್ತು ನಿಮಗಿರುವಂಥ ಕಾಯಿಲೆ ಲಕ್ಷಣ ಏನನ್ನು ಕಂಡರೂ ಕೂಡ ಅದನ್ನು ಏನು ಮಾಡಿ ಅಂತ ಹೇಳಿದರೆ, ಹೌದಾ ನಾನು ಮೊನ್ನೆ ಸ್ವಲ್ಪ ತಲೆತಿತ್ತು, ನನ್ನ ಕ್ಯಾಂಪಿಗೆ ಹೋಗಿದ್ದೆ ವಾರ, ಅಲ್ಲಿ ಕಂಡ್ರು ಕಡೆ ಹೈ ಬಿ ಪಿ ಇರ್ತದೆ. ಸೊ ಪ್ಲೀಸ್ 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 ಡೋಂಟ್ ನೆಗ್ಲೆಕ್ಟ್ ಯುವರ್ ಹೆಲ್ತ್. ಪ್ರಿವೆನ್ಷನ್ ಈಸ್ ಮಚ್ ಬೆಟರ್ ದೆನ್ ಕ್ಯೂರ್. ಪ್ರತಿಬಂಧಕವೇ ಆರೋಗ್ಯಕ್ಕೆ ಪೂರಕ.